ಆದರೆ ಏನು ಮಾಡೋಣ, ಈ ಸಾಲ್ವನು ಕೂಡ ಒಬ್ಬಳು ಹೆಣ್ಣಿನಿಂದಾಗಿ ದ್ರೋಹಕ್ಕೆ ಒಳಗಾದವ. ಮೋಸ, ಯಾವ ಕಾರಣಕ್ಕೂ ಯಾರನ್ನು ನಂಬಬಾರದು ಎನ್ನುವ ಹಾಗೆ ತೀರ್ಮಾನಿಸಿದ್ದಾಗಿದೆ. ಎಂದಿನಂತೆ ಓಲಗ ಕೊಟ್ಟಾಗಿದೆ. ವಿಶೇಷ ಸ್ವೀಕರಿಸಬೇಕು. ಏನು ಅಂಬೆ, ಯಾವ ಕಾರಣಕ್ಕಾಗಿಯೂ ನಿನ್ನ ಮುಖವನ್ನು ನೋಡಬಾರದೆನ್ನುವ ಹಾಗೆ ತೀರ್ಮಾನಿಸಿದ್ದರೆ ನನ್ನ ಆಸ್ಥಾನದವರೆಗೆ ಬರುವಂತಹ ಧೈರ್ಯವನ್ನು ಮಾಡಿದೆಯೋ? ಯಾಕೆ ಬಂದೆ ಹೇಳೋ? ಏನನ್ನು ಮಾತಾಡಿದರೂ ಕೂಡ ಕೇಳಿಸುವುದಕ್ಕೆ ಸಾಲ್ವ ಸಿದ್ಧನಿದ್ದಾನೆ ಎನ್ನುವ ಹಾಗೆ ಭ್ರಮಿಸುವುದಕ್ಕೆ ಮುಂದಾಗಬೇಡ. ಒಂದು ಕಾಲದಲ್ಲಿ ಸ್ವಯಂವರ ಮಂಟಪದಲ್ಲಿ ಇದನ್ನು ವರಿಸುವುದಕ್ಕಾಗಿ ಸಿದ್ಧನಾಗಿ ಬಂದವ ಈ ಸಾಲ್ವ. ಆದರೆ ಆ ಕ್ಷಣಕ್ಕೆ ನೀನು ಮಾಡಿದ್ದಾದರೂ ಏನು? ಪಂಥದಿಂದ ಎಲ್ಲರನ್ನೂ ಒಯ್ಯುವುದಕ್ಕೆ ಸಿದ್ಧನಾದಂತಹ ಭೀಷ್ಮನ ರಥವನ್ನು ಏರಿ ಅಲ್ಲಿಗಾಗಿ ಹೋದವಳು ಈಗ ಬಂದು ಸಾಲ್ವನನ್ನು ಬೇಡುವುದು ಹೋಗೇ ಸಾಕು. ನಿನ್ನ ಸಹವಾಸವೇ ಬೇಡ. ಒಂದು ಕಾಲದಲ್ಲಿ ನಾನು ನಂಬಿಕೆಯಿಂದಿಟ್ಟದ್ದೇನು ಸರಿ, ಹಾಗಂತ ಪ್ರತಿ ಬಾರಿಯೂ ನಿನ್ನನ್ನೇ ನಂಬಿ ಕೆಡುವುದಕ್ಕೆ ಸಾಲ್ವ ಏನು ಮೂರ್ಖ ಅಂತ ಮಾಡಿದ್ದೇನೆ? ಛ, ಗಾಢಗಾರ್ತಿಯರ ಹಾಗೆ ಮಾತಾಡಿ ನನ್ನನ್ನು ವಂಚಿಸುವುದಕ್ಕೆ ಬಂದ್ರೆ ನಿನ್ನ ಕತ್ತಿಗೆ ಕೈ ಹಾಕಬೇಕಾದಿತ್ತು. ಎಚ್ಚರ. ಬ್ರಾಹ್ಮಣರೇ, ಏನು ಸುಮ್ಮನೆ ಕುಳಿತಿದ್ದೀರಿ? ಹಿರಿಯವರಲ್ವ ನೀವು? ನೀವಾದ್ರೂ ಸ್ವಲ್ಪ ಆಡಬಾರ್ದು. ಬ್ರಾಹ್ಮಣರೇ, ಹೌದಪ್ಪ, ಏನು ಅವಳು ನಿನ್ನನ್ನೇ ವರಿಸಬೇಕು ಅಂತ ಹಠ ಹಿಡಿದು ಹಾಗೆ ಹೇಳಬೇಕು ಅಂತ ಹೇಳಿ ಕಳಿಸಿದ ಮತ್ತಿನ್ನೆಂಥದ್ದು?
ಅವಳಿಗೆ ಅವಕಾಶವಿತ್ತು, ಹಾ ಚಕ್ರವರ್ತಿಯನ್ನು ಕೈ ಹಿಡಿಯುವಂತ ಅವಕಾಶ. ಹ್ಮ್ ಅದನ್ನ ಬಿಟ್ಟು ಹ್ಮ್ ನಿನ್ನನ್ನೇ ವರಿಸುತ್ತೇನೆ ಎಂದು ಹೇಳಿದಾಗ ಹ್ಮ್ ನನ್ನ ಮೂಲಕವಾಗಿ ಭೀಷ್ಮಾಚಾರ್ಯರು ಇಲ್ಲಿಗೆ ಕಳುಹಿಸಿದ್ದು ಹೌದು. ಹಾ ಹಾ ಈಗ ನಿಮ್ಮ ಮಾತನ್ನೆಲ್ಲ ನಾನು ಕೇಳ್ತಾ ಇದ್ದೆ, ಹ್ಮ್ ಹಾಗೆ ಲೆಕ್ಕಾಚಾರ ಹಾಕ್ತಾ ಇದ್ದೆ. ಯಾವ ಅರಿದಿಯೇ ನಾನು ಜ್ಯೋತಿಷ್ಯ ಗಣಿತಗಳನ್ನು ಅರಿದಿಯೇ ನಾನು ಜ್ಯೋತಿಷ್ಯ ಗಣಿತಗಳನ್ನು ಪರಿಶೋಧಿಸಲಿಮ್ಮು ಭಯರಿಗೆ ಪರಿಶೋಧಿಸಲಿಮ್ಮು ಭಯರಿಗೆ ಸರಿ ಬರುತ್ತಿದೆ ಕೂಟ ಗಣಗಳು ತಾನಾಗಿ ಸರಿ ಬರುತ್ತಿದೆ ಕೂಟ ಗಣಗಳು ತಾನಾಗಿ ಹರಿದನ್ನು ಬಿಡಬೇಡ ಬಿಡಬೇಡ. ಅಯ್ಯ ಸಾಲ್ವಾ, ಬ್ರಾಹ್ಮಣರೇ, ಲೆಕ್ಕ ಹಾಕ್ತಾ ಇದ್ದದ್ದು ಮತ್ತೇನಲ್ಲ, ಏನು ಲೆಕ್ಕ? ನನಗೆ ಸ್ವಲ್ಪ ಜ್ಯೋತಿಷ್ ಶಾಸ್ತ್ರದ ಅನುಭವ ಉಂಟು. ಗೊತ್ತಿದೆ ಏನು ಪ್ರಯೋಜನ? ಆ, ಹ್ಮ್ ಈಗ ಹಾ ಈಗ ನಿಮ್ಮಿಬ್ಬರನ್ನ ನೋಡಿದ ಮೇಲೆ ಹ್ಮ್ ಇಲ್ಲಿ ಬೇರೆ ವ್ಯವಸ್ಥೆ ಇಲ್ಲ. ಹಾ ನಿಮ್ಮ ಮುಖವನ್ನ ನೋಡಿ ಹಾ ನಿಮ್ಮ ಭವಿಷ್ಯವನ್ನ ಹೇಳ್ತೇನೆ ನಾನು. ಹೇಗುಂಟು ಭವಿಷ್ಯ? ಆ, ಹ್ಮ್ ಸರಿ ಬರುತ್ತಿದೆ ತಾರಾ ಗಣಗಳ ಕೂಟವು ತಾನಾಗಿ. ಏನು ಪರಿಣಾಮ ಅದರಿಂದ? ಪರಿಣಾಮ, ಇವಳನ್ನ ನೀನು ವರಿಸಿದ್ದೇ ಹೌದಾದರೆ ಹ್ಮ್. ಸಾಯುವವರೆಗೆ ಬದುಕುತ್ತೀ, ಅಲ್ಲಷ್ಟೇ ಅಲ್ಲ ನೀವಿಬ್ರು ಸುಖವಾಗಿ ಇರ್ತೀರಿ. ಆದ್ದರಿಂದ ಎಷ್ಟು ಬೇಡದರೆ ಗಗನ ಎಷ್ಟು ಬೇಡದರೆ ವರ ಮುಂದೆ ಕೊಡುವವರವ ಎಂದಿಗೂ ದಿಟ್ಟವೇ ಇವರ ವರದ ಬಂದಿವಳಿಷ್ಟು ಕರೆಯೋ. ಬ್ರಾಹ್ಮಣರೇ, ಓ, ಎಷ್ಟು ಬೇಳಿದರೆ ಏನು ಪ್ರಯೋಜನ? ಮನೆಗೆ ಬೆಂಕಿ ಬಿದ್ದರೆ ಮರದಡಿಯಲ್ಲಿ ಆದರೂ ಬದುಕಬಹುದು. ಬಿದ್ದದ್ದು ಮನಸ್ಸಿಗೆ ಬೆಂಕಿ, ಏನು ಮಾಡಿ ಸಾಯುವುದು? ಆ ದಿಟ್ಟ ಭೀಷ್ಮನೊಡನೆ ಸಾಗಿ ಹೋದ ಈ ಅಂಬೆಯನ್ನು ಮನ ಮುಟ್ಟಿ ಕೂಡುವುದಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಕಾರ್ಯ ಮಾಡುವುದಕ್ಕೆ ಮುಂದಾಗುವವರೇ ಆಣೆ ಪ್ರಮಾಣಗಳ ಆಶಯವನ್ನು ಪಡೆಯುವುದು. ತರುಣಿ ಕೇಳು ವ್ಯಭಿಚಾರಿ. ಹೆಚ್ಚು ಮಾತುಗಳಾಡ ಒಂದು ಮಾತಾಡಿದೆ ಅಂತಾದ್ರೆ ನಿತ್ತ ನೆಲ ನನ್ನದ್ದು, ಹಿಡಿದ ಕತ್ತಿ ನನ್ನದ್ದು. ನಿನ್ನ ಕತ್ತನ್ನು ಕತ್ತರಿಸಿ ಬಿಸಾಡುತ್ತೇನೆ. ಹೇ! ಅಬ್ಬಾ ಅಬ್ಬಾ ಅಬ್ಬಾ, ಸೊಕ್ಕಿನ ಹೆಣ್ಣೆ, ವೃದ್ಧ ಬ್ರಾಹ್ಮಣರಿಗೆ ಲಕ್ಷದ ಆಸೆಯನ್ನು ತೋರಿಸಿ ಇಲ್ಲಿಯವರೆಗೆ ಕರೆತಿದ್ದೀಯ ಅಂತಾಯ್ತು. ಹಾಗಿದ್ದರೆ ಭೀಷ್ಮ ಕಳುಹಿಸಿದ್ದಲ್ಲ, ಇನ್ನು ನಿನ್ನಲ್ಲಿ ಮಾತಲ್ಲ. ಒಂದು ಕ್ಷಣ ನಿದ್ರೆ ಕತ್ತಿ